ನಮಸ್ತೆ ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನು ಬೇಕು ಅಂತ ನೋಡೋಣ. ಹಸಿಮೆಣಸಿನ್ಕಾಯಿ, ಎಳ್ಳು, ಅಜ್ವೈನ, ಕೊತ್ತಂಬರಿ, ಕರಿಬೇವು. ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ತೀನಿ ನಾನು. ಇದು ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಇದು ಗೋಧಿ ಹಿಟ್ಟು. 3 ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. ಕೊತ್ತಂಬರಿ ಮತ್ತು ಕರಿಬೇವು, ಅಜ್ವೈನ, ಎಳ್ಳು ಎಲ್ಲ ಇದಕ್ಕೆ ಹಾಕ್ತೀನಿ. ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ಪೇಸ್ಟನ್ನು ಮಾಡಿ ಇದರಲ್ಲೇ ಮಿಕ್ಸ್ ಮಾಡಿಬಿಡಿ. ಇದು ಸಾಯಂಕಾಲಕ್ಕೆ ಚೆನ್ನಾಗಿರುತ್ತೆ, ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಮ್ಮನೇಲಿ ಸಾಯಂಕಾಲ ಆದರೂ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ನಮ್ಮನೆಗೆ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಏನಾದರೂ ಒಂದು ಈ ಥರ ಮಾಡ್ತಾನೆ ಇರಬೇಕು ನಮ್ಮ ಮನೆಯಲ್ಲಿ. ಶಾಲೆಯಿಂದ ಬಂದ ಕೂಡ ತಿನ್ನೋಕ್ಕೇನು ಅಂತ ಬರ್ತಾರೆ ನಮ್ಮ ಮಕ್ಕಳು. ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಬೇಕು ನಿಮ್ಮ ರುಚಿಗೆ ನೋಡಿ ಹಾಕಿ. ಮತ್ತೆ ಆಯಿಲ್ ಹಾಕ್ತಿದ್ದೀನಿ, ಕಾಸಿರೋದು. ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಅವು ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಬಿಸಿ ಇರುತ್ತೆ. ಮತ್ತು ಒಂದು ಸ್ಪೂನ್ ತಗೊಂಡು ಇದು ಮಾಡಿ ಕಲಿಸಿ, ಮತ್ತು ಇಲ್ಲಾಂದ್ರೆ ಕೈ ಸುಟ್ಟೋಗುತ್ತೆ. ಮತ್ತು ಎಲ್ಲ ಕಡೆಗೂ ಆಯಿಲ್ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ಸೇಮು ಇದು ಗೋಧಿ, ಇದು ಚಪಾತಿ ಮಾಡ್ತೀವಲ್ಲ, ಅದೇ ಅದಕ್ಕೆ ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಿ ಅದೇ ಥರನೇ. ನೋಡಿ, ಈ ಥರ ಆಗಬೇಕು. ಅದು ಕಲಸಿದ ಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಈ ಥರ ಮೆತ್ತಗಾಗಬೇಕು. ಇದು ನೆನೆಸೋದೇನು ಬೇಡ, ಹಿಂದೆನೇ ಮಾಡ್ಬೋದು. ನೆನೆಯಕ್ಕೆ ಇಡೋದೇನು ಬೇಕಾಗಿಲ್ಲ. ಈ ಥರ ಹುಳಿ ಮಾಡ್ಕೊಂಡು ತೆಳ್ಳಗೆ ಉದ್ದಬೇಕು. ತೆಳ್ಳಗಾಗಬೇಕು. ಅದು ಫುಲ್ ತೆಳ್ಳಗುದ್ದರೆ ಅವು ಕಟ್ ಮಾಡಿ ಚೆನ್ನಾಗಿ ತೆಳ್ಳಗೆ ಹೋದರೆ ಕರಿಯೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ತೆಳ್ಳಗಾದ್ರೆ ಜಲ್ದಿ ಕ್ರಿಸ್ಪಿ ಆಗಿಬಿಡುತ್ತೆ. ದಪ್ಪ ಆಗಿಬಿಟ್ರೆ ಮೆತ್ತಗಾಗಿಬಿಡ್ತಾವೆ. ಮೆತ್ತಗಾದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ರೋಸ್ಟ್ ಇದ್ದರೆ ಚೆನ್ನಾಗಿರುತ್ತೆ.
ನೋಡಿ ಇಷ್ಟು ತೆಳ್ಳಗಾಗಬೇಕು. ಇದೇನು ಗೋಧಿ ಹಿಟ್ಟಿಂದಲ್ಲ, ತೆಳ್ಳಗೆ ಉದ್ರಿ ಬರುತ್ತೆ. ಒಂದು ಫೋರ್ಕ್ ತಗೊಂಡು ಈ ಥರ ಹೋಲ್ ಹಾಕಿಬಿಡಿ ಎಲ್ಲ ಕಡೆಗೆ, ಇಲ್ಲಾಂದರೆ ಬಬಲ್ಸ್ ಬಂದರೆ ಮೆತ್ತಗಾಗ್ಬಿಡ್ತದೆ. ಈ ಥರ ಒಂದು ಬಟ್ಲ ತಗೊಂಡು ಕಟ್ ಮಾಡಿಬಿಡಿ. ನಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ನಮಗೆ ಸ್ಕ್ವೇರ್ ಶೇಪ್ ಬೇಕಂದ್ರೆ ಅದು ಮಾಡ್ಬೋದು, ರೌಂಡ್ ಶೇಪು ಮಾಡ್ಬೋದು, ಇಲ್ಲಾಂದರೆ ನಾವು ಶಂಕರಪಳ್ಳಿ ಮಾಡ್ತೀವಲ್ಲ ಆ ಥರನೂ ಕಟ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಬೇಕಾದರೂ ಮಾಡ್ಬೋದು, ಹಿಂಗೆ ಮಾಡ್ಬೇಕಂತ ಏನಿಲ್ಲ. ನಿಮಗೆ ಇಷ್ಟ ಬಂದ ಥರ ಮಾಡಿ. ನಾನು ಈ ಥರ ಇಷ್ಟ ಆಗಿತ್ತು, ಈ ಥರ ಮಾಡಿ. ಸ್ಕ್ವೇರ್ ಶೇಪು ಮಾಡಿ, ಅದು ಚೆನ್ನಾಗಿ ಬರುತ್ತೆ. ನಾನು 2 ಥರನೂ ಮಾಡಿದ್ದೀನಿ, ರೌಂಡ್ ಶೇಪು ಮತ್ತು ಸ್ಕ್ವೇರ್ ಶೇಪ್ ಎರಡರಲ್ಲೂ ಮಾಡಿ. ಈ ಥರ ರೋಸ್ಟ್ ಆಗುತ್ತಿದೆ ತೆಳ್ಳಗೆ ಉದ್ದಿದ್ದರಿಂದ. ದಪ್ಪ ಆದರೆ ಜಲ್ದಿ ರೋಸ್ಟ್ ಆಗೋಲ್ಲ. ನೋಡಿ ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.